ಮಾರ್ಚ್ ನಂತರ ಸಚಿವರ ಏನು ಖಾತೆ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಸಂಪುಟ ಸರ್ಜರಿಗೆ ಸಿದ್ದರಾಮಯ್ಯನವರ ಸರ್ಕಾರ ಮಾರ್ಚ್ ನಂತರ ಪ್ಲಾನ್ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮಾರ್ಚ್ ನಂತರ ಸಿದ್ದು ಪಡೆಯಲ್ಲಿ ಹಲವಾರು ಬದಲಾವಣೆಗಳಿಗೆ ಈಗಾಗಲೇ ತಯಾರಿ ನಡೀತಾ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಮಾರ್ಚ್ ನಂತರ ಸಿದ್ದು ಪಡೆಯಲ್ಲಿ ಹಲವಾರು ಬದಲಾವಣೆಗಳು ಆಗಲಿದೆ. ಸಿದ್ದರಾಮಯ್ಯನವರ ಸಂಪುಟಕ್ಕೆ ನಡೆಯುತ್ತಾ ಮೇಜರ್ ಸರ್ಜರಿ. ಸಂಪುಟ ವಿಸ್ತರಣೆ ಆಗುತ್ತೆ, ನನಗೂ ಸಚಿವ ಸ್ಥಾನ ಸಿಗುತ್ತೆ. ಕ್ಯಾಬಿನೆಟ್ನ ಎಕ್ಸ್ ಪೆನ್ಷನ್ ಸುಳಿವು ಕೊಟ್ಟ ಕುಲಕರ್ಣಿ. ಕ್ಯಾಬಿನೆಟ್ನ ಎಕ್ಸ್ಪ್ಯಾನ್ಷನ್ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ. ಮಾರ್ಚ್ ನಂತರ ಸಿದ್ದರಾಮಯ್ಯನವರ ಸರ್ಕಾರದ ಸಂಪುಟ ಪುನರಚನೆ ಆಗುತ್ತೆ, ಅಲ್ಲಿ ನನಗೂ ಕೂಡ ಅವಕಾಶ ಸಿಗುತ್ತೆ ಅನ್ನುವಂತ ಹೇಳಿಕೆಯನ್ನ ಶಾಸಕ ವಿನಯ್ ಕುಲಕರ್ಣಿ ಹೇಳಿರುವಂತದ್ದು. ಇನ್ನು ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಬದಲಾವಣೆ ವಿಚಾರವನ್ನ ದೊಡ್ಡವರು ನಿರ್ಧಾರ ಮಾಡ್ತಾರೆ ಅನ್ನುವಂತ ಅಭಿಪ್ರಾಯ. ಸಿಎಂ ಕುರ್ಚಿ ಬದಲಾವಣೆ ವಿಚಾರದಲ್ಲೂ ಕೂಡ ಶಾಸಕ ವಿನಯ್ ಕುಲಕರ್ಣಿ ಹೇಳಿದ್ದಾರೆ. ಮಾರ್ಚ್ ನಂತರ ಸಿದ್ದರಾಮಯ್ಯನವರ ಸರ್ಕಾರ ಸಂಪುಟ ವಿಸ್ತರಣೆಯನ್ನ ಮಾಡಲಿದೆ. ಸಿಎಂ ತಮ್ಮ ಸಂಪುಟವನ್ನ ಸರ್ಜರಿ ಮಾಡಲಿದ್ದಾರೆ ಮಾರ್ಚ್ನ ನಂತರ ಅನ್ನುವಂತ ಸುಳಿವನ್ನ ಶಾಸಕ ವಿನಯ್ ಕುಲಕರ್ಣಿ ನೀಡಿದ್ದಾರೆ. ಆ ಸಂದರ್ಭದಲ್ಲೂ ನನಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಫೋನ್ ಸಂಪರ್ಕದಲ್ಲಿ. ಬಸವರಾಜ್ ಹೂಗಾರ್, ಸದ್ಯಕ್ಕೆ ಒಂದ್ ಕಡೆ ಮಾರ್ಚ್ ತಿಂಗಳಲ್ಲಿ ಏನು ರಾಜ್ಯದ 2025-26ರ ಬಜೆಟ್ ಕೂಡ ಇದೆ. ಈ ಬಜೆಟ್ ಇರುವ ಈ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಅನ್ನುವಂಥ ಶಾಸಕರ ಹೇಳಿಕೆ ಒಂದು ರೀತಿ ಚರ್ಚೆಗೆ ಕೂಡ ಕಾರಣ ಆಗ್ತಾ ಇದೆ. ಸಚಿವ ಸಂಪುಟ ಹಾಗಾದ್ರೆ ಮಾರ್ಚ್ನಲ್ಲಿ ಸಂಪುಟ ಸರ್ಜರಿ ಆಗುತ್ತಾ ಹಾಗಾದ್ರೆ ಅಂತ ಬಸವು? ವಿಜಯ ಭಾಸ್ಕರ್, ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಿಷ್ಟು ಹಲವು ಹಿರಿಯ ಶಾಸಕರು ಕೂಡ ಸಚಿವ ಸ್ಥಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಬಾರಿ ಸರ್ಕಾರದ ವಿರುದ್ಧವಾಗಿ ಕೂಡ ಹೇಳಿಕೆಗಳನ್ನ ಕೊಡುವ ಮುಖಾಂತರ ಅವರ ಒಂದು ಸಚಿವ ಸ್ಥಾನದ ಆಸೆಯನ್ನ ವ್ಯಕ್ತಪಡಿಸಿದ್ರು. ಅವಾಗ ಹೈಕಮಾಂಡ್ ನಾಯಕರು ಕೂಡ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ರು. ಹಾಗಾಗಿ ಅವರಿಗೆ ಕೆಲವೊಂದಿಷ್ಟು ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಚುನಾವಣೆಗಳು ಆದ ಬಳಿಕ ಈ ಒಂದು ಸಂಪುಟ ವಿಸ್ತರಣೆ ಮಾಡ್ತೇವೆ, ಪುನರ್ರಚನೆ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಇದೀಗ ಎಲ್ಲ ಚುನಾವಣೆ ಕೂಡ ಮುಗ್ದಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಬಜೆಟ್ ಮುಗಿದ ತಕ್ಷಣ ಒಂದು ಸಂಪುಟ ಪುನರ್ರಚನೆ ಆಗುವಂತ ಎಲ್ಲಾ ಸಾಧ್ಯತೆ ಇದಾವೆ ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಶಾಸಕರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಮಾಜಿ ಸಚಿವರು ಮತ್ತೆ ಶಾಸಕರಾಗಿರುವಂತ ವಿನಯ್ ಕುಲಕರ್ಣಿ ಅವರು ಕೂಡ ಹೇಳಿರ್ತಕ್ಕಂಥದ್ದು ಬಜೆಟ್ ಬಳಿಕ ಸಂಪುಟ ವಿಸ್ತರಣೆ ಆಗುವಂತದ್ದು ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಅವರು ಕೂಡ ಪ್ರಬಲವಾಗಿರ್ತಕ್ಕಂಥ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು ವಿನಯ್ ಕುಲಕರ್ಣಿ ಅವರು. ಹಾಗಾಗಿ ಕೆಲವೊಂದಿಷ್ಟು ಹಿರಿಯ ಶಾಸಕರನ್ನ ಸಂಪುಟಕ್ಕೆ ತೆಗೆದುಕೊಂಡು ಮತ್ತೆ ಹೀಗೆ ಏನು ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಅದರ ಒಂದು ಆಧಾರದ ಅಡಿಯಲ್ಲಿ ಯಾವೆಲ್ಲ ಸಚಿವರನ್ನ ಕೈ ಬಿಡಬೇಕು ಮತ್ತೆ ಯಾವ ಶಾಸಕರಿಗೆ ಅವಕಾಶ ಕೊಡಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ಹೈಕಮಾಂಡ್ ನಾಯಕರು ಮಾಡಲಿದ್ದಾರೆ. ಹಾಗಾಗಿ ಈಗ ಕೆಲವೊಂದಿಷ್ಟು ಶಾಸಕರು ಮತ್ತೆ ಕೆಲವೊಂದಿಷ್ಟು ಕಾಂಗ್ರೆಸ್ ಪಕ್ಷದ ಮೂಲಗಳಿಂದ ಒಂದಿಷ್ಟು ತಿಳಿದು ಬರ್ತಾ ಇದೆ, ಮಾರ್ಚ್ ತಿಂಗಳಲ್ಲೇ ಸಂಪುಟ ವಿಸ್ತರಣೆ ಆಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗ ಬಜೆಟ್ ಒಂದು ಮಂಡನೆ ಮಾಡ್ಲಿಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಿದ್ಧವಾಗಿರ್ತಕ್ಕಂಥದ್ದು. ಈ ನಡುವೆ ಬಜೆಟ್ ಆದ ಬಳಿಕ ಸಂಪುಟ ವಿಸ್ತರಣೆ ಮಾಡುವಂಥದ್ದು, ಅವಾಗ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಡಿ ಕೆ ಶಿವಕುಮಾರ್ ಅವರ ಮತ್ತೊಂದು ಸಾರಿ ಅಭಿಪ್ರಾಯ ಪಡೆದುಕೊಂಡು ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದಾವೆ. ವಿಜಯ ಭಾಸ್ಕರ್. ಓಕೆ, ಥ್ಯಾಂಕ್ ಯು ಬಸವರಾಜ್. ಒಟ್ಟಿನಲ್ಲಿ ಸದ್ಯಕ್ಕಂತೂ ಸಂಪುಟ ಪುನರ್ರಚನೆ ಬಗ್ಗೆ ಏನು ಮುಂದಾಗಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ. ಈ ಹಿಂದೆ ಕೂಡ ಹಲವು ಬಾರಿ ಹಲವು ನಾಯಕರು ಸಚಿವ ಸ್ಥಾನದ ವಂಚಿತರಾಗಿದ್ದಂಥವರು ಬೇಡಿಕೆಯನ್ನು ಇಟ್ಟಿದ್ರು ಹೈಕಮಾಂಡ್ ಮುಂದೆ. ಸೊ ಈ ನೆಲೆಗಟ್ಟಿನಲ್ಲಿ ಖಂಡಿತವಾಗ್ಲೂ ಕೂಡ ಹಲವರಿಗೆ ಅವಕಾಶ ಸಿಗಬೇಕು ಅಂತಂದರೆ ಸಂಪುಟ ಪುನರ್ರಚನೆ ಮತ್ತೆ ಆಗಲೇಬೇಕು. ಕೆಲವೊಂದಷ್ಟು ಹಿರಿಯ ಶಾಸಕರುಗಳನ್ನು ಕೂಡ ಈ ಬಾರಿಯ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿರಲಿಲ್ಲ.
ಅಂಥವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ಉನ್ನತ ಸ್ಥಾನವನ್ನು ಕೊಟ್ಟೇ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಹೈಕಮಾಂಡ್ ನೀಡಿತ್ತು. ಹೀಗಾಗಿ ಈಗ ಮತ್ತೊಂದಷ್ಟು ನಾಯಕರನ್ನು ಸಚಿವ ಸ್ಥಾನಕ್ಕೆ ಕೊಂಡೊಯ್ಯಬೇಕು ಅಂತಂದರೆ ಈಗಿರ್ತಕ್ಕಂಥ ಸಚಿವರ ಪೈಕಿ ಕೆಲವರನ್ನು ಕೆಳಗಿಳಿಸಬೇಕಾಗತ್ತೆ. ಎಲ್ಲರನ್ನು ಕೂಡ ಅಲ್ಲಿ ಕೈ ಬಿಡೋಕ್ಕಾಗಲ್ಲ. ಕೆಲವರ ರಿಪೋರ್ಟ್ ಕಾರ್ಡ್ ನೋಡ್ತಾರೆ, ಯಾರ ಸಚಿವ ಸ್ಥಾನದ ಒಂದು ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿದ್ದಾರೆ, ಯಾರಿಗೆ ನಾವು ಇಲ್ಲಿ ಕೈ ಬಿಡ್ಬೋದು, ಯಾರಿಗೆ ನಾವು ಹೊಸಬ್ರಿಗೆ ಅವಕಾಶ ಕೊಡ್ಬೋದು, ಯಾವ ಇಲಾಖೆಯಲ್ಲಿ ನಾವು ಯಾರನ್ನು ತಂದು ಕೂರಿಸ್ಬಹುದು ಅನ್ನುವಂಥ ನೆಲೆಗಟ್ಟಿನ ಒಂದಷ್ಟು ಬದಲಾವಣೆಗಳು ಕೂಡ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆಯನ್ನು ಹೈಕಮಾಂಡ್ ಮತ್ತು ರಾಜ್ಯ ಮಟ್ಟದ ಕೆಲ ಹಿರಿಯ ನಾಯಕರು ನಡೆಸಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಯಾಕೆಂದರೆ ವಿನಯ್ ಕುಲಕರ್ಣಿ ಅವರು ಹೇಳ್ತಾ ಇದ್ದಾರೆ ಅಂತಂದರೆ ಅವರು ಒಬ್ಬ ಸಚಿವ ಸ್ಥಾನದ ಮೇಲೆ ಆಕಾಂಕ್ಷಿ. ಹೀಗಾಗಿ ಅವರು ಸಹಜವಾಗಿ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅಂತಂದರೆ ಅವ್ರ ಗಮನಕ್ಕೂ ಕೂಡ ಈ ವಿಚಾರ ಬಂದಿರುತ್ತೆ, ಸದ್ಯದಲ್ಲೇ ಮಾಡೋಣ ಅಂತ ಹೇಳಿರೋದು. ಈಗ ಮಾರ್ಚು ಆ ತಿಂಗಳೆಲ್ಲ ಕೂಡ ಬಜೆಟ್ ಮೇಲಿನ ಚರ್ಚೆ ಇರುತ್ತೆ, ಬಜೆಟ್ ಆಗುತ್ತೆ, ಇದೆಲ್ಲ ಕೂಡ ಇರೋದ್ರಿಂದ ಮಾರ್ಚ್ನ ನಂತರ ಬಹುತೇಕ ಹೊಸ ಸಂಪುಟವನ್ನು ರಾಜ್ಯ ಸರ್ಕಾರ ಕಾಣಬಹುದು. ಸಿದ್ದರಾಮಯ್ಯನವರ ನೇತೃತ್ವದ ಹೊಸ ಸಂಪುಟ ರಚನೆ ಆಗಬಹುದು ಅನ್ನುವಂಥ ಒಂದು ಮುನ್ಸೂಚನೆ ಸದ್ಯಕ್ಕೆ ಸಿಗ್ತಾ ಇದೆ.